ಮಾದಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನಾಗಸಂಪಿಗೆ ಮರದ ಕೆಳಗಡೆ ನಮ್ಮ ಶಿವನ ಮೂರ್ತಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಮಕ್ಕಳಾಗದಿರುವಂಥವರು ಎಲ್ಲರೂ ಸಹ ಇಲ್ಲಿ ನಾನೇ ಕಟ್ಬಿಟ್ಟು ಬೇಡ್ಕೊಂಡ್ರೆ ಆಯ್ತಿತ್ತಂತೆ. ನಮ್ಮ ಸಂಕಮ್ಮನ ಕಥೆಯಲ್ಲೂ ಸಹ ನೀವು ನೋಡ್ಬೋದು. ಇದು ನಮ್ಮ ಮಲೆ ಮಾದಪ್ಪನ ಕ್ಷೇತ್ರ. 14ನೇ ಶತಮಾನದಲ್ಲಿ ಇಲ್ಲಿ ಬಂದು ನಮ್ಮ ಮಲೆ ಮಾದಪ್ಪ ಸ್ವಾಮಿ ನೆಲೆಸಿದ್ದಾರೆ. ಅದಕ್ಕೂ ಮುಂಚೆ 10ನೇ ಶತಮಾನದಲ್ಲೇ ಸಹ ನಮ್ಮ ಮಲೆ ಮಾದಪ್ಪ ಸ್ವಾಮಿ ಉದ್ಭವ ಆಯಿತು. ಅಂದರೆ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆಗಾಗಿ ಮಲೆ ಮಾದಪ್ಪ ಸ್ವಾಮಿ 14ನೇ ಶತಮಾನದಲ್ಲಿ ಇದು 75ನೇ ಮಲೆ ಮಾದಪ್ಪನ ಕ್ಷೇತ್ರವಾದಂಥ ಇಲ್ಲಿ ನೆಲೆಸಿದ್ದಾರೆ. ಇವತ್ತು 3ನೇ ದಿನ ವಿಡಿಯೋ ಆಗಿದ್ದರಿಂದ ನಮ್ಗೆ ಇವತ್ತೊಂದು ಡ್ಯೂಟಿ ಗರ್ಭದ ಗುಡಿ ಒಳಗಡೆ ಹಾಕಿದ್ದಾರೆ. ಅದಕ್ಕೋಸ್ಕರ ಗರ್ಭದ ಗುಡಿ ಒಳಗೆ ನಾವು ಡ್ಯೂಟಿ ಹಾಕಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ನಮಗೆ ವೀರಗಾಶ ಕಲಾವಿದರು ನಮ್ಮ ಮಾದಪ್ಪನ ಜೊತೆಗೆ ಆಗಮಿಸಿದ್ದಾರೆ. ಅವರಿಗೆ ನೇರದರ್ಶನ ಮೂಲಕ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಾಲೂರು ಮಠದ ಮಲ್ಲಿಕಾರ್ಜುನ ಸ್ವಾಮಿ ಸಹ ಆಗಮಿಸಿದ್ದಾರೆ. ಇವತ್ತು ಆಲರ್ಬೆ ವಿಶೇಷ ಆಲರ್ಬೆ ಸೇವೆ ಇರೋ ಕಾರಣದಿಂದ ನಮ್ಮ ಮಲೆ ಮಾದಪ್ಪನ ತಂಬ್ರಪ್ಪವರು ಎಲ್ಲರೂ ಸಹ ವೇಷಭೂಷಣದ ಮೂಲಕ ಮಲೆ ಮಾದಪ್ಪನನ್ನು ಅಲಂಕರಿಸುವ ಮೂಲಕ ಮಲೆ ಮಾದಪ್ಪನ ಗರ್ಭದ ಗುಡಿ ಒಳಗಡೆ ಹೋಗಿ ಮಲೆ ಮಾದಪ್ಪನ ವೀರಭದ್ರ ಶಿಲೆಯನ್ನು ಧರಿಸ್ಕೊಂಡು ಆಲರ್ಬಿ ಸೇವೆಗೆ ಹೋಗ್ತಾ ಇದ್ದಾರೆ. ಇವಾಗ ಆಲರ್ಬಿ ಸೇವೆಗೆ ಹೋಗ್ಬಿಟ್ಟು ಬರ್ತಾ ಇರೋ ದೃಶ್ಯ. ಇಲ್ಲಿ ನಮ್ಮ ಆಣೆಯಾದಂಥ ಉಮಾಮಹೇಶ್ವರಿಯನ್ನು ಕರ್ಕೊಂಡು ಮತ್ತು ನಮ್ಮ ಮಲೆ ಮಾದಪ್ಪನ ಸತ್ತಿಗೆ ಸೂರಿಪಾನ ಬೆಳ್ಳಿ ಸತ್ತಿಗೆ ನಂದಿ ಕಂಬದ ಮೂಲಕ ಆಲರ್ಬಿ ಸೇವೆಯನ್ನು ನಮ್ಮ ಮಲೆ ಮಾದಪ್ಪನ ಕ್ಷೇತ್ರಕ್ಕೆ ಇವಾಗ ಆಗಮಿಸ್ತಾ ಇದ್ದಾರೆ. ನಮ್ಮ ಮಲೆ ಮಾದಪ್ಪ ಸ್ವಾಮಿ ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬದ ಮಹೋತ್ಸವದಲ್ಲಿ ಈ ಆಲರ್ಬಿ ಸೇವೆ ನಡೆಯುತ್ತದೆ. ಇದು ವರ್ಷಕ್ಕೊಮ್ಮೆ ನಡೆಯುವುದು. ನಮ್ಮ ಬೇಡಗಂಪನ ಸಮುದಾಯದ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳರು ಭಾಗವಹಿಸುತ್ತಾರೆ. ಇಂದಿನ ಕಾಲದಿಂದಲೂ ಇವರ ಸಂಪ್ರದಾಯ. ಬೇಡಗಂಪನ ಸಮುದಾಯ ಮಕ್ಕಳಾದಂಥ ಎಲ್ಲರೂ ಸಹ ಈ ಆಲರ್ಬಿ ಸೇವೆಯಲ್ಲಿ ಭಾಗವಹಿಸಬೇಕಂತೆ. ಇದರಲ್ಲಿ ಚಿಕ್ಕ ಪಾಲು, ದೊಡ್ಡ ಪಾಲು, ಮೊನ್ನೆ ಪಾಲು ಅಂತ ಯಾವುದಾದ ಪಾಲ್ಗಳು ಬರುತ್ತೆ. ಅದರಲ್ಲಿ ಯಾರು ಮುಂದೆ ಯಾರು ಹಿಂದೆ ಅಂತ 101 ಆಲರ್ಬಿ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಲರ್ಬಿ ನೀವು ಬರ್ತಾನೆ ನೋಡ್ಬೋದು, ಆನೆತಲೆ ದಿಂಬ ಅಂತ. ಅಲ್ಲಿಂದ ಒಳಗಡೆ ಹೋದರೆ ಅಲ್ಲಿ ಸ್ಟಾಪ್ ಸಿಗುತ್ತೆ. ದೊಡ್ಡನೆಗೆ ಹೋಗೋ ದಾರಿಯಲ್ಲಿ ಒಂದು ಬಸ್ ಸ್ಟಾಪು. ಅಲ್ಲಿಂದ ಆನೆತಲೆ ದಿಂಬದಿಂದ ಅಂದರೆ ಆಲಲ್ಲದಿಂದ ನಮ್ಮ ಹೆಣ್ಣು ಮಕ್ಕಳು ಶಿಶು ಮಕ್ಕಳು ಮಾದಪ್ಪನ ಶಿಶು ಮಕ್ಕಳು ಆಲರ್ಬಿ ಸೇವೆಯನ್ನು ತರ್ತಾ ಇದ್ದಾರೆ. ಅಲ್ಲಿಂದ ತಮ್ಮಡಿಗೇರಿಗೆ ಹೋಗಿ ತಮ್ಮಡಿಗೇರಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ನಂತರ ನಮ್ಮ ಮಲೆ ಮಾದಪ್ಪನ ಕ್ಷೇತ್ರಕ್ಕೆ ಬಂದು ಆ ಆಲರ್ಬಿ ಮಜ್ಜನ ಮಾಡುತ್ತಾ ಎಲ್ಲರೂ ಸಹ ನಮ್ಮ ಬೇಡಗಂಪನ ಸಮುದಾಯ ಹೆಣ್ಣು ಮಕ್ಕಳು ಭಾಗವಹಿಸಿದ್ದಾರೆ. ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನೀವೇ ನೋಡಿ ಕಣ್ತುಂಬಿಸ್ಕೊಳ್ಳಿ. ಮಲೆ ಮಾದಪ್ಪನ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇದು ವರ್ಷಕ್ಕೊಮ್ಮೆ ಮಾತ್ರ ಆಗೋದು ಈ ಆಲರ್ಬಿ ಸೇವೆ. ಅದರಿಂದ ಎಲ್ಲರೂ ಸಹ ಇದನ್ನ ಕೊನೆವರೆಗೂ ಎಲ್ಲರೂ ಸಹ ವಿಡಿಯೋನ ನೋಡಬೇಕು. ಯಾಕಂದರೆ ಇಲ್ಲಿ ಅಮೂಲ್ಯವಾದಂಥ ವಿಷಯಗಳಿದೆ. ದಯವಿಟ್ಟು ಕೊನೆವರೆಗೂ ನೋಡಿ, ಸುಮ್ಮನೆ ಸ್ಕಿಪ್ ಮಾಡಬೇಡಿ. ಎಲ್ಲ ವಿಡಿಯೋ ಅಮೂಲ್ಯವಾದ ವಿಡಿಯೋಗಳಿದೆ, ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಈಗ ಆಲರ್ಬಿ ಸೇವೆ ಮುಕ್ತಾಯವಾಗಿದೆ. ಅದರಿಂದ ನಮಗೆ ನಮ್ಮ ಚಿಕ್ಕ ಪುಟಾಣಿ ಮಗು ಎಲ್ಲರಿಗೂ ಸಹ ತೀರ್ಥ ಪ್ರಸಾದವನ್ನು ನೀಡ್ತಾಯಿದ್ದಾರೆ. ಆಲರ್ಬಿ ಸೇವೆಯ ತೀರ್ಥ ಪ್ರಸಾದ ಅದನ್ನು ಸಹ ನಾವು ಸೇರಿಸ್ಕೊಂಡ್ವಿ ಪುಟಾಣಿ ಮಕ್ಕಳು. ಅದಾದ ನಂತರ ನಮ್ಮ ಮಾದಪ್ಪನ ವೇಷಭೂಷಣ ಮೂಲಕ ನಮ್ಮ ಮಾದಪ್ಪನ ವಿಗ್ರಹ ಅಂದರೆ ವೀರಭದ್ರ ಸ್ವಾಮಿಯ ವಿಗ್ರಹವನ್ನು ಧರಿಸಿಕೊಂಡು ಮಲೆ ಮಾದಪ್ಪನ ಬೇಡಗಂಪನ ಸಮುದಾಯದ ತಂಬಡಪ್ಪವರು ಅದನ್ನು ಧರಿಸ್ಕೊಂಡು ಮಲೆ ಮಾದಪ್ಪನ ಆಲರ್ಬಿ ಸೇವೆಗೆ ಹೋಗಿದ್ರು. ಇವಾಗ ಆಲರ್ಬಿ ಸೇವೆ ಮುಗಿತು. ಎಲ್ಲರೂ ಹೆಸರಿನಲ್ಲಿ ಮಲೆ ಮಾದಪ್ಪನ ಹೆಸರಿನಲ್ಲಿ ನಮ್ಮ ವೀರಭದ್ರನ ಹೆಸರಿನಲ್ಲಿ ಶಿವನ ಅವತಾರವಾದಂಥ ವೀರಭದ್ರಪ್ಪನ ಹೆಸರಿನಲ್ಲಿ ಎಲ್ಲರಿಗೂ ಸಹ ಆಶೀರ್ವಾದ ಮಾಡ್ತಾರೆ. ಆ ರೀತಿ ನಾವು ಬೇಕಾದರೂ ಸಹ ನಾವು ಹೋಗಿ ನಮ್ಗೆ ಮಾಡಿಯಪ್ಪ ಅಂದರೆ ಮಾಡಿ ಸ್ವಾಮಿ ಅಂದರೆ ಮಾಡಿಕೊಡ್ತಾರೆ. ನಾನು ಸಹ ಮಾಡಿಸ್ಕೊಂಡೆ. ಅದೇ ರೀತಿ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಎಲ್ಲರೂ ಸಹ ಮಾಡಿಸ್ಕೊಂಡ್ರು. ನೋಡಿ, ಈ ರೀತಿ ಕತ್ತಿಯಲ್ಲಿ ತಲೆ ಮೇಲೆ ಮಾಡಿಬಿಟ್ಟು ನಂತರ ಅವ್ರ ಹೆಸರಲ್ಲಿ ಮಾದಪ್ಪನಲ್ಲಿ ಆರಿಸ್ತಾರೆ. ಆ ವೀರಭದ್ರಪ್ಪನ ಸ್ವಾಮಿಯಲ್ಲಿ ಸಹ ಆರಿಸ್ತಾರೆ. ನಮಗೆ ಒಳ್ಳೆಯ ಭವಿಷ್ಯ, ಉತ್ತಮ ದಾರಿ, ಮುಂದೆ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಸಹ ಮಾಡಿಸ್ಕೋಬೋದು. 20 ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಕೋಬೇಕಾದ್ರೆ ನಮಗೆ ಡ್ಯೂಟಿ ಹಾಕ್ಬಿಟ್ಟಿದ್ರು. ನೋಡಿ, ಈ ಥರ ಚೇಂಜ್ ಮಾಡಿಕೊಂಡು ನಾವು ಇದನ್ನು ಸೆಕ್ಯೂರ್ ಮಾಡಬೇಕು. ಯಾಕಂದರೆ ಜನದ ಹಾವಳಿ ಜಾಸ್ತಿ, ಮೇಲೆ ತಿಳ್ಕೊ ಬರ್ತಿದ್ರು. ಅದರಿಂದ ನಮಗೆ ಇವಾಗ ದೇವಸ್ಥಾನದಲ್ಲಿ ಡ್ಯೂಟಿ ಮಾಡ್ತಿದ್ವಿ. ತಕ್ಷಣ ಬಂದ್ರಪ್ಪ ಇಲ್ಲಿ ಮಾದಪ್ಪನ ವಿಗ್ರಹ ಬರ್ತಾಯಿದೆ ಅಂದರು. ಅದಕ್ಕೋಸ್ಕರ ನಾವೆಲ್ಲ ಬಂದ್ಬಿಟ್ಟು ನೋಡಿ, ಎಲ್ಲ ನಮ್ಮ ರೋವರ್ಸ್ಗಳೆಲ್ಲ ನಿಂತಿದ್ದಾರೆ. ಬಲ್ಸು ಸುತ್ತ ಚೈನ್ ಲಾಕ್ ಮಾಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ಎಲ್ಲರೂ ಸಹ ಎಲ್ಲ ಭಕ್ತಾದಿಗಳು ಸಹ ಯಾರ್ಯಾರಿಗೂ ಅವರವರ ಇಷ್ಟ ಆದವರು ಎಲ್ಲರೂ ಸಹ ಬಂದು ಮಲೆ ಮಾದಪ್ಪನ ಆಶೀರ್ವಾದ ಪಡ್ಕೊಂಡ್ರು. ನೋಡಿ, ಈ ರೀತಿ ಮಾಡ್ತಾಯಿದ್ದಾರೆ. ಹಿಂದಿನ ಕಾಲದಿಂದಲೂ ಸಹ ಇದು ಬಂದಿರೋ ಸಂಸ್ಕೃತಿ. ನಮ್ಮ ಬೇಡಗಂಪನ ಸಮುದಾಯ ಎಲ್ಲೇ ನಡೆದ ಜಾತ್ರೆ, ಎಲ್ಲ ಜಾತ್ರೆಗಳು ಸಹ ಇದೇ ರೀತಿ ವೀರಭದ್ರಪ್ಪ ಸ್ವಾಮಿಯನ್ನು ಕಟ್ಕೊಂಡು ಮೈ ಮೇಲೆ ಕಟ್ಕೊಂಡು ಈ ರೀತಿ ವೇಷಭೂಷಣದ ಮೂಲಕ ಹೊಂಡ ನುಗ್ಗೋದು ಇದೇ ರೀತಿ. ನಮ್ಮ ಶಿವರಾತ್ರಿ ಹಬ್ಬಕ್ಕೂ ಇದೇ ರೀತಿ ನಡೀತದೆ. ನೋಡೋಣ, ಚಾನ್ಸ್ ಸಿಕ್ಕಿ ತೋರಿಸ್ಕೊಡ್ತೀನಿ. ಇದು ಇವಾಗ ಆಲರ್ಬಿ ಸೇವೆ ಮುಗೀತು. ಮಲೆ ಮಾದಪ್ಪನ ವಿಗ್ರಹ ವೀರಭದ್ರ ಸ್ವಾಮಿ ವಿಗ್ರಹವನ್ನು ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಕಾರ್ಯನಿರ್ವಹಿಸ್ತಾರೆ. ಈ ರೀತಿ ಗರ್ಭಗುಡಿ ಒಳಗಡೆ ಈ ರೀತಿ ಕಾರ್ಯನಿರ್ವಹಿಸಬೇಕು. ಹಿಂದಿನ ವಿಡಿಯೋದಲ್ಲಿ ಮತ್ತು ನಮ್ಮ
ಕೌಂಟರ್ ಮತ್ತು ದಾಸಭವನ ವಿಡಿಯೋ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಬ್ಬದ ಗುಡಿ ಒಳಗಡೆ ಈ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸ್. ಎಲ್ಲರೂ ಸಹ ಭಕ್ತಾದಿಗಳು ಗೋಳ ಮಾತಿ ಕೇಳಲ್ಲ, ನಿಂತ್ಕೊಳ್ತಾರೆ ಒಂದೇ ಜಾಗದಲ್ಲಿ. ಅದಕ್ಕೆ ರಸ್ ಆಗುತ್ತೆ ಅಂತ ಮುಂದೆ ಹೋಗಿ 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 ಅಂತ ಹೇಳ್ಬೇಕು. ಆದರೂ ಸುಮಾರು ಸಲ ಬಯಸ್ಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳ ಹತ್ರ. ಅಲ್ಲಿಂದ ಬಂದಿದ್ದೇನೆ, ಬೆಂಗಳೂರಿಂದ ಬಂದಿದ್ದೇನೆ, ಮೈಸೂರಿಂದ ಬಂದಿದ್ದೇನೆ, ಇಷ್ಟೊಂದು 5 ನಿಮಿಷ ಬಿಡಲ್ವಲ್ಲ ಹೆಂಗೆ ಅಂತ. ಆದರೂ ಬಯಸ್ಕೊಂಡೆಲ್ಲ ಮುಂದೆ ಹೋಗಿ ಅಂತ ಕಳಿಸ್ತಾ ಇದ್ವಿ. ನಮ್ಮ ಆಲೂರು ಮಠದ ಸ್ವಾಮೀಜಿಯಾದಂಥ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದವನ್ನು ಎಲ್ಲರೂ ಸಹ ಪಡ್ಕೊಂಡ್ರು. ನಾವು ಸಹ ಪಡ್ಕೊಂಡು ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ವಿ. ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಎಲ್ಲ ನೋಡ್ತಾ ಇರಲ್ಲ, ಇವರೇ ನಮ್ಮ ಟೀಮ್ನವರು, 3ನೇ ಟೀಮ್ನವರು ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸ್. ಎಲ್ಲರೂ ಸಹ ಗರ್ಭದ ಗುಡ್ಡಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ನೋಡ್ತಿರಲ್ಲ, ಇದು ರಜಾ ಬೆಳಗೋದು ಅಂತ. ಇದೊಂದು ಆರ್ಕೆ. ಎಲ್ಲ ಹೆಂಗಸರು ಗಂಡಸರು ಯಾರಾದರೂ ಸಹ ರಜಾ ಬೆಳಗ್ಬೋದು. ನಮ್ಮ ಮಾದಾಪುರ ಒಂದು ಆರ್ಕೆ. ಅದೇ ರೀತಿ ನಮಗೆ ಮಧ್ಯಾಹ್ನ ಟೀ ವ್ಯವಸ್ಥೆ, ದಿನದಲ್ಲಿ 2 ಟೈಮ್ ಟೀ ವ್ಯವಸ್ಥೆ, 11 ಮತ್ತು 3 ಗಂಟೆ ಟೀ ಕೊಡ್ತಾಯಿದ್ರು. ಅದು ಸಹ ನಮ್ಗೆ ಒಳ್ಳೆ ವ್ಯವಸ್ಥೆ ನೀಡಿದ್ರು. ಕಾರ್ಯನಿರ್ವಹಿಸಿ ಯಾರ್ಯಾರು ಡ್ಯೂಟಿ ಮಾಡ್ತಾರೆ ಎಲ್ಲರೂ ಟೀ ಕೊಡ್ತಾಯಿದ್ರು. ಅದೇ ರೀತಿ ಮಳೆ ಬೇರೆ ಅವತ್ತು ಮಳೆನೇ ಉಯ್ತಿತ್ತು. ಆವಾಗಲೇ ನಮ್ಮ ಮಲೆ ಮಾದಪ್ಪನ ಬೆಳ್ಳಿ ಬಸಪ್ಪ ಮತ್ತು ಹೆಬ್ಬುಲಿ ವಾಹನದ ರಥೋತ್ಸವ ನಡೆದಿತ್ತು. ಅದು ಈ ಟೈಮ್ ರಥೋತ್ಸವ ನಡೀತಿತ್ತು. ಮಳೆ ಆದರೂ ಭಕ್ತಾದಿಗಳು ಮಲೆ ಮಾದಪ್ಪನ